ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಂಗ್ರಹ ಆಗ್ತಾ ಇರುವಂತಹ ಸಾಕ್ಷ್ಯಗಳೇ ಡಿ ಗ್ಯಾಂಗ್ಗೆ ಸಂಕಷ್ಟ ಆಗಿದೆ. ಸಿಸಿ ಕ್ಯಾಮೆರಾ ಮತ್ತು ಆರೋಪಿಗಳ ಮುಖಚಹರೆಯನ್ನ ತಾಳೆ ಮಾಡ್ತಾ ಇರುವಂತಹ ಎಫ್ಎಸ್ಎಲ್ ತಂಡ ಶೀಘ್ರವೇ ವರದಿಯನ್ನ ನೀಡಲಿದ್ದು, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಸಿಸಿ ಕ್ಯಾಮೆರಾ ದೃಶ್ಯವೇ ಕೊಲೆ ಆರೋಪಿ ದರ್ಶನ್ಗೆ ಉರುಳು. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 44 ದಿನಗಳೇ ಕಳೆದಿದೆ. ದರ್ಶನ್ ವಿರುದ್ಧ ಸಾಕ್ಷಿಗಳು ದಿನದಿಂದ ದಿನಕ್ಕೆ ಬಲವಾಗ್ತಿದೆ. ಸದ್ಯ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ಹೋಲಿಕೆ ಮಾಡ್ತಿರೋ ಎಫ್ಎಸ್ಎಲ್ ತಂಡ ಕೆಲವೇ ದಿನದಲ್ಲಿ ರಿಪೋರ್ಟ್ ನೀಡಲಿದೆ. ಅಂದ್ರೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯ ಮತ್ತು ಆರೋಪಿಗಳ ಫೋಟೋಗಳನ್ನ ಮ್ಯಾಚಿಂಗ್ ಮಾಡಲಾಗ್ತಿದೆ. ಎರಡನ್ನು ತಾಳೆ ಹಾಕಿ ಎಫ್ಎಸ್ಎಲ್ ಅಧಿಕಾರಿಗಳು ರಿಪೋರ್ಟ್ ನೀಡಲಿದ್ದಾರೆ. ಎಫ್ಎಸ್ಎಲ್ ನಿಂದ ವಿಜುವಲ್ ಕಂಪ್ಯಾರಿಸನ್ ಹೇಗೆ ನಡೆಯುತ್ತೆ ಅಂದ್ರೆ, ಎಲ್ಲ ಆರೋಪಿಗಳ ಕಣ್ಣು, ಬಣ್ಣ, ಕಣ್ಣುಗಳ ನಡುವಿನ ಅಂತರವನ್ನ ತಾಳೆ ಹಾಕಲಾಗುತ್ತೆ. ದೇಹ, ಬಾಯಿ, ತುಟಿ ಮತ್ತು ಮೂಗಿನ ಶೇಪ್ಗಳನ್ನ ತಾಳೆ ಹಾಕಿ ನಂತರ ಸಿಸಿ ಕ್ಯಾಮೆರಾ ಮತ್ತು ಬಂಧಿತರ ಫೋಟೋವನ್ನ ಪಕ್ಕದಲ್ಲಿಟ್ಕೊಂಡು ಪರಿಶೀಲನೆ ನಡೆಸ್ತಾರೆ. ಸಂಗ್ರಹಿಸಿದ ದೃಶ್ಯದಲ್ಲಿರೋ ವ್ಯಕ್ತಿ, ಫೋಟೋದಲ್ಲಿರೋ ವ್ಯಕ್ತಿ ಅವರೇನ ಅನ್ನೋದನ್ನ ದೃಢಪಡಿಸಿಕೊಳ್ತಾರೆ. ಕೋರ್ಟ್ಗೆ ಫೋಟೋ ಮತ್ತು ವಿಡಿಯೋ ಎಡಿಟ್ ಅಲ್ಲ ಅನ್ನೋ ಮಾಹಿತಿ ನೀಡಲು ಈ ಕಂಪ್ಯಾರಿಸನ್ ಮಾಡಲಾಗುತ್ತೆ. ಇದರಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಗಂಡಾಂತರ ಫಿಕ್ಸ್ ಆಗಿದೆ. ಕೊಲೆ ಕೇಸ್ನಿಂದ ಸ್ಟೋನಿ ಬ್ರೂಕ್ಸ್ ಪಬ್ಗೆ ಲೈಸೆನ್ಸ್ ಸಂಕಷ್ಟ. ಇದೇ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಜಿ ಗ್ಯಾಂಗ್ ಕುಡಿದು ತೇಲಾಡಿತ್ತು. ಕೊಲೆ ಕೇಸ್ನ 10ನೇ ಆರೋಪಿ ವಿನಯ್ ಒಡೆತನದ ಪಬ್ CL7 ಲೈಸೆನ್ಸ್ ಅನ್ನ ಹೊಂದಿದ್ದು, ಇದರ ನವೀಕರಣಕ್ಕಾಗಿ ಅಬಕಾರಿ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆದ್ರೆ ಪಬ್ ಲೈಸೆನ್ಸ್ ನವೀಕರಿಸಬೇಕಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ಕೇಳಿ ಪತ್ರ ಬರೆದಿದ್ದಾರೆ. ಕೊಲೆ ಕೇಸ್ ತನಿಖಾ ಹಂತದಲ್ಲಿ ಇರೋದ್ರಿಂದ ಪಬ್ ಲೈಸೆನ್ಸ್ ನವೀಕರಣವಾಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.